ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ಪೇತ್ರನ ಪತ್ರಿಕೆ ಕಡೆಗೆ ನಾವು ಬರೋಣ. ಹೊಸ ಒಡಂಬಡಿಕೆ ಪುಸ್ತಕ 5ನೇ ಅಧ್ಯಾಯ 1ನೇ ಪೇತ್ರನ ಪತ್ರಿಕೆ 6ನೇ ವಚನ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂದರೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ದೇವರು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ದೇವರು ಮಹಿಮೆ ಹೊಂದಬೇಕು, ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನಾನು ಜೀವಿಸಬೇಕು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ, ದೇವರ ಸನ್ನಿಧಾನದಲ್ಲಿ ಯಾರು ವಿಧೇಯತೆ ಉಳ್ಳವರಾಗಿ ಜೀವಿಸ್ತಾರೋ, ದೇವರು ಅಂಥವ್ರನ್ನ ಏನು ಮಾಡ್ತಾನಂತೆ, ಆಶೀರ್ವದಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಒಂದು ಕಾಲವಿದೆಯಂತೆ, ಆ ಕಾಲದಲ್ಲಿ ದೇವರು ನಿಮ್ಮ ಮೊರೆಯನ್ನು ಕೇಳುತ್ತಾನೆ, ಆಲಿಸ್ತಾನೆ, ಅಂಗೀಕರಿಸ್ತಾನೆ, ಉನ್ನತವಾದ ಸ್ಥಿತಿಯಲ್ಲಿ ದೀನರನ್ನು ಇಡುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ, ಅಹಂಕಾರಿಗಳನ್ನು ದೇವರು ದೂರದಿಂದಲೇ ಗುರುತು ಹಿಡಿದು ಅವನನ್ನು ಏನು ಮಾಡ್ತಾರಂತೆ, ಗುರುತು ಹಿಡಿದು ಅವನನ್ನು ನಾಶನದ ಕಡೆಗೆ ನಡೆಸ್ತಾನೆ. ಆದರೆ ಯಾರು ದೀನತೆ ಉಳ್ಳವರಾಗಿ ಇರ್ತಾರೋ ಅವರಿಗೆ ಆತನ ಕೃಪೆಯನ್ನು ದೇವರು ಏನು ಮಾಡ್ತಾನಂತೆ, ತೋರಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳುವಂಥ ಸ್ವಭಾವ ನನ್ನದು ನಿನ್ನದು ಆಗಿರಬೇಕು. ಪ್ರಿಯರೇ, 18ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯವರು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ನಾವು ತಗ್ಗಿಸಿಕೊಳ್ಳುವವರು ಆಗಿರಬೇಕು. ಮೊದಲನೇದಾಗಿ ಎಲ್ಲಿ ತಗ್ಗಿಸಿಕೊಳ್ಬೇಕ್ರಿ? ಪ್ರಾರ್ಥನೆಯಲ್ಲಿ. ಒಂದು ಸಾರಿ ಓದ್ರಿ ಆ ವಚನಗಳನ್ನು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ, ಒಂದು ನಿಮಿಷ, 11ನೇ ವಚನ, 10ರಿಂದ ಓದ್ರಿ. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ, ಸೂಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದುಕೊಂಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಬ್ಬರು ಮನುಷ್ಯರು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ದೇವರನ್ನ ಪ್ರಾರ್ಥಿಸುವುದಕ್ಕಾಗಿಯೇ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಮುಖ್ಯವಾಗಿರುವಂಥದ್ದು. ಅಹಂಕಾರದಿಂದ ಪ್ರಾರ್ಥಿಸುವಂಥವ್ರು ಕೆಲವರು ಇರ್ತಾರೆ, ಕೆಲವೊಬ್ಬರು ತಗ್ಗಿಸಿಕೊಂಡು ದೇವರ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರು ಇರ್ತಾರೆ. ಪ್ರೇರ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಫರಿಸಾಯ ಮತ್ತು ಸುಂಕದವನು. ಫರಿಸಾಯ ಅಂದರೆ ಏನರ್ತಾರೆ? ಜ್ಞಾನವಂತ, ಒಂದು ನಿಯಮಿತವಾಗಿರ್ತಕ್ಕಂಥ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ವ್ಯಕ್ತಿ. ಆತನಿಗೆ ದೇವರ ಬಗ್ಗೆ ಎಲ್ಲ ಜ್ಞಾನ ಗೊತ್ತುಂಟು. ಆತನಿಗೆ ತನ್ನದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಸ್ತ್ರಗಳಿದ್ದಾವೆ. ಆತನು ಎಲ್ಲವುಗಳನ್ನು ತಿಳಿದಂಥವನಾಗಿದ್ದಾನೆ, ಬಲ್ಲಂಥವನಾಗಿದ್ದಾನೆ, ಶಾಸ್ತ್ರ ಪಾಂಡಿತ್ಯವನ್ನು ಸಂಪಾದಿಸಿದಂಥವನಾಗಿದ್ದಾನೆ. ಆ ವ್ಯಕ್ತಿ ದೇವರ ಆಲಯಕ್ಕೆ ಹೋಗಿ ದೇವರ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾನಂತೆ, ನಿಂತುಕೊಂಡು ಪ್ರಾರ್ಥಿಸ್ತಾ ಇದ್ದಾನಂತೆ. ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ನಾನು ಈ ಸುಂಕದವನ ರೀತಿಯಲ್ಲಿ ಅಲ್ಲ, ನಾನು ಏನು ಮಾಡ್ತೀನಿ, ನಿನಗೆ ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ, ಪ್ರತಿಯೊಂದರಲ್ಲಿ ನಾನು ದಶಮ ಭಾಗವನ್ನು ತೆಗೆದಿಡ್ತೀನಿ. ನಾನು ಆದರ ಮಾಡುವವರ ರೀತಿಯಲ್ಲಿ ಅಲ್ಲ, ಸೂಲುಕೊಳ್ಳುವ ರೀತಿಯಲ್ಲಿ ಅಲ್ಲ. ಹಲ್ಲೆಲೂಯಾ. ಏನು ಮಾಡ್ತಾನೆ, ದೇವರ ಸನ್ನಿಧಾನದಲ್ಲಿ ಬಂದು ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ನಾನು ಅವರಂಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ, ಆ ಸುಂಕದವನಂದ್ರೆ ಏನು ರೀ, ಈಗ ನೀವು ನಳದ್ದು ಟ್ಯಾಕ್ಸ್ ಕಟ್ತೀರಿ, ನೀರಿಂದು, ಈ ಮನೆದು ಟ್ಯಾಕ್ಸ್ ಕಟ್ತೀರಿ ಪಂಚಾಯತಿಗೆ. ಅದರಂಗೆ ಆಗಿನ ಕಾಲದಲ್ಲಿ ರೋಮನ್ನರ ಸರ್ಕಾರ ಆಳ್ವಿಕೆ ಮಾಡುವಂಥ ಒಂದು ಸಮಯದಲ್ಲಿ ಕೆಲವೊಬ್ಬರು ಸುಂಕದವರು ಅಂತೇಳಿ ಇರ್ತಾಯಿದ್ರು ಪ್ರಿಯರೇ. ಅವರು ನೀರಿನ ಮೇಲೆ ತೆರಿಗೆಯನ್ನು ವಿಧಿಸ್ತಾಯಿದ್ರು, ಸ್ಥಳದ ಮೇಲೆ ತೆರಿಗೆಯನ್ನು ವಿಧಿಸ್ತಾಯಿದ್ರು, ಕೆಲವೊಂದು ವಸ್ತುಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ತೆರಿಗೆಗಳನ್ನು ಹಾಕ್ತಾಯಿದ್ರು. ಅದು ಗೌರ್ಮೆಂಟಿಗೆ ಏನಾಗ್ತಾಯಿತ್ತು, ಆದಾಯವಾಗ್ತಾಯಿತ್ತು. ಆ ಟ್ಯಾಕ್ಸ್ ಏನು ಮಾಡ್ತಾಯಿದ್ರು ಅಂದರೆ, 10 ರೂಪಾಯಿ ಟ್ಯಾಕ್ಸ್ ಇದ್ದರೆ ಇವರು 50 ರೂಪಾಯಿ ವಸೂಲಿ ಮಾಡುವಂಥವ್ರು. ಅದರ ಸಲುವಾಗಿ ಜನರಿಗೆ ಸುಂಕದವರಂದರೆ ಬೇಸರ, ಸುಂಕದವರಂದರೆ ಪಾಪಿಗಳು, ಸುಂಕದವರಂದರೆ ಮೋಸ ಮಾಡುವಂಥವ್ರು ಅಂತೇಳಿ ಈ ಜನರು ಭಾವಿಸ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಈ ಸುಂಕದವನು ದೇವರ ಆಲಯಕ್ಕೆ ಹೋಗಿದ್ದಾನೆ ದೇವರನ್ನು ಪ್ರಾರ್ಥಿಸುವುದಕ್ಕಾಗಿ. ಆ ಸಮಯದಲ್ಲಿ ದೂರದಲ್ಲಿ ನಿಂತುಕೊಂಡು ಕಣ್ಣೆತ್ತಿ ದೇವರ ಕಡೆಗೆ, ಆಕಾಶದ ಕಡೆಗೆ ನೋಡಲಾರದೆ ತನ್ನನ್ನು ತಾನು ತಗ್ಗಿಸಿಕೊಂಡು ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ, ದೇವರೇ, ನಾನು ಪಾಪಿ, ನನ್ನನ್ನೇನು ಮಾಡು, ಕರುಣಿಸು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೊಡ್ಡ ಪಾಪ ಯಾವ್ದು ಗೊತ್ತಾ, ಯಾವುದ್ರಿ, ಸ್ವನೀತಿ, ಅಂದರೆ ಸ್ವಂತ ನೀತಿ. ಎಲ್ಲ ಮನುಷ್ಯರು ಪಾಪಿಗಳು, ಎಲ್ಲ ಪಾಪಿಗಳಾದಂಥ ಎಲ್ಲ ಮನುಷ್ಯರಿಗೂ ಪಾಪ ಪರಿಹಾರಕನಾಗಿರುವಂಥ ಯೇಸು ಕ್ರಿಸ್ತನ ರಕ್ತ ಅವಶ್ಯಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಮನುಷ್ಯರು, ಜಾತಿಗಳು ಇವತ್ತಿನ ದಿವಸ ಎಷ್ಟೋ ಜಾತಿಗಳನ್ನು ಮಾಡಿಕೊಂಡಿದ್ದಾರೆ, ಆದರೆ ಮನುಷ್ಯ ಜಾತಿ ಒಂದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಮನುಷ್ಯರಲ್ಲಿ ಕೆಂಪಾಗಿರುವಂಥ ರಕ್ತವೇ ಇರುವಂಥದ್ದಾಗಿದೆ. ಪ್ರಾಣಿ ಜಾತಿ ಬೇರೆ, ಪಕ್ಷಿ ಜಾತಿ ಬೇರೆ, ಎಲ್ಲ ಮನುಷ್ಯರ ಜಾತಿ ಒಂದೇ ಪ್ರಿಯರೇ. ಅಮೇರಿಕಾದಲ್ಲಿರ್ತಕ್ಕಂಥ ವ್ಯಕ್ತಿ, ಇಂಡಿಯಾದಲ್ಲಿರ್ತಕ್ಕಂಥ ವ್ಯಕ್ತಿಗೆ ರಕ್ತ ಕಡಿಮೆ ಆದಂಥ ಸಮಯದಲ್ಲಿ ಈತನ ಬ್ಲಡ್ ಎಲ್ಲಿ ಸಿಗಲಿಲ್ಲ ಅಂದ್ರೆ ಆ ವ್ಯಕ್ತಿ ಬಂದು ರಕ್ತ ಏರಿಸಿದ್ರೆ ಏನಾಗುತ್ತೆ ರೀ, ಅವನು ಬದುಕು ಉಳಿಬೋದು. ಹಲ್ಲೆಲೂಯಾ. ಇವರು ಆರಾಧನೆ ಮಾಡುವಂಥ ಎಮ್ಮೆ ರಕ್ತ ಆಗಿರಲಿ, ಆಕಳ ರಕ್ತ ಆಗಿರಲಿ, ಇನ್ನೊಂದು ಪ್ರಾಣಿ ಪಕ್ಷಿ ರಕ್ತವಾಗಲಿ, ಮನುಷ್ಯಗೆ ಏರಿಸಿದ್ರೆ ಏನಾಗ್ತಾನೆ, ಅವನು ಸತ್ತೋಗ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮನುಷ್ಯನ ರಕ್ತ, ಅವನು ಯಾವುದೇ ದೇಶದವನಾಗಿರಲಿ, ಅವನು ಮನುಷ್ಯ, ಅವನ ರಕ್ತ ಏರಿಸಿದರೆ ಬದುಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ತಿಳ್ಕೊಬೇಕು, ಏನು ಹೇಳ್ರಿ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ದೇವರ ಸನ್ನಿಧಾನದಲ್ಲಿ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ, ದೇವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಉನ್ನತವಾದಂಥ ಸ್ಥಾನವನ್ನು ಕೊಡ್ತಾರೋ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಬದಿಗೊತ್ತಿ ಸ್ಥಿರವಾದ ಭಕ್ತಿಯ ಜೀವಿತವನ್ನು ನಡೆಸ್ತಾರೋ, ದೇವರು ಅವರನ್ನೇನು ಮಾಡ್ತಾನೆ, ಉನ್ನತವಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ದಾವೀದನಿಗೆ 7 ಜನ ಅಣ್ಣಂದಿರು ಇದ್ದರು. ಆ 7 ಜನರು ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಯನ್ನು ಮಾಡ್ತಾ ಇದ್ದರು. ಆದರೆ ದಾವೀದ ದೇವರಲ್ಲಿ, ದೇವರ ಸನ್ನಿಧಾನದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡ, ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡ. ಉನ್ನತವಾದಂಥ ರೀತಿಯಲ್ಲಿ ದೇವರು ತಗ್ಗಿಸಿಕೊಂಡಂಥ ದಾವೀದನನ್ನು ಇರಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ, ಸತ್ಯದೇವರು ಅವರನ್ನು ಉನ್ನತವಾದಂಥ ಸ್ಥಾನದಲ್ಲಿ ತಕ್ಕ ಕಾಲದಲ್ಲಿ ನೇಮಕ ಮಾಡ್ತಾನೆ. ಹಲ್ಲೆಲೂಯಾ. ಭಕ್ತಿಯ ಜೀವಿತವನ್ನು ಮಾಡುವಂಥ ನಾವು ಅನೇಕ ಸಂದರ್ಭದಲ್ಲಿ ಭಕ್ತಿಗೆ ವಿರೋಧವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಎದುರಾಗುವಾಗ ನಾವೇನು ಮಾಡಬೇಕ್ರಿ, ಆ ಸಮಯದಲ್ಲಿ ಸ್ಥಿರವಾದ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು. ದೇವರನ್ನ ಬಿಟ್ಟು ದೇವರಲ್ಲದವುಗಳ ಕಡೆಗೆ ನಾವು ಹೋಗಬಾರ್ದು. ವಸ್ತುಗಳು ದೇವರಾಗೋದಕ್ಕೆ ಸಾಧ್ಯ ಇಲ್ಲ, ಒಂದು ಸ್ಥಳದಲ್ಲಿ ದೇವರಿರೋದಕ್ಕೆ ಸಾಧ್ಯ ಇಲ್ಲ. ದೇವರು ಆತ ಸೃಷ್ಟಿಕರ್ತನೇ ಆಗಿದ್ದಾನೆ, ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸಬೇಕು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯಾರು ದೇವರು ಅಂದರೆ ಯಾರು ರಕ್ತವನ್ನು ಸುರಿಸಿದ್ದಾರೋ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಆತನೇ ದೇವರು ಪ್ರೇರೆ. ಯಜ್ಞಂ ವೈ ಪ್ರಜಾಪತಿ, ಅಂದರೆ ಪ್ರಜಾಪತಿ ಯಜ್ಞವಾಗಿರುವಂಥ ಆತನೇ ದೇವರು. ಹಲ್ಲೆಲೂಯಾ. ನಮ್ಮ ವೇದಗಳು ಹೇಳುತ್ತೆ, ಯಾರು ಯಜ್ಞವಾಗಲಿಕ್ಕಿದ್ದಾನೋ ಭೂಲೋಕಕ್ಕೆ ಬಂದು ಆತನೇ ದೇವರು. ಅಂದರೆ ಈ ಭೂಲೋಕಕ್ಕೆ ಬಂದು ಯಜ್ಞವಾದಂಥವ್ರು ಯಾರ್ರೀ,
ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಈ ಫರಿಸಾಯನು ಏನು ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇದ್ದಾನೆ ಪ್ರಾರ್ಥನೆಯಲ್ಲಿ. ನಾನು ಅವನ ಥರಲ್ಲ, ಇವನ ಥರಲ್ಲ, ಅವ್ರ ಥರಲ್ಲ, ಇವ್ರ ಥರಲ್ಲ, ನಾನು ನಿನಗೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಸ್ವಾಮಿ ಅಂತೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದಾನೆ ಪ್ರಿಯರೇ. ಆದರೆ ಆ ಸುಂಕದವನು ಏನೆಲ್ಲ ಮಾಡಿದರೂ ಕೂಡ ನಾನು ಏನು ನಿನಗೆ ಮಾಡಿಲ್ಲ ಸ್ವಾಮಿ, ನಾನು ಪಾಪಿ ಅಂತೇಳಿ ಕಣ್ಣೆತ್ತಿ ಕೂಡ ನೋಡಲಾರ್ದೆ ಇರುವಂಥ ಸಮಯದಲ್ಲಿ ಯೇಸಪ್ಪ ಅವರು ಹೇಳ್ತಾ ಇದ್ದಾರೆ, ಆ ಸಮಯದಲ್ಲಿ ಯಾರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾರೋ ಅವ್ರು ಏನಾಗ್ತಾರೆ, ತಗ್ಗಿಸಲ್ಪಡ್ತಾರೆ. ಹಲ್ಲೆಲೂಯಾ. ಯಾರು ತಮ್ಮನ್ನು ತಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ತಾರೋ ಅವ್ರು ಏನಾಗ್ತಾರೆ, ಹೆಚ್ಚಿಸಲ್ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಆ ದೇವರು ನಮ್ಮನ್ನು ಮೇಲಕ್ಕೆ ತರುವಂಥದ್ದು ಮಾತ್ರವಲ್ಲ, ನಮ್ಮ ಚಿಂತೆಯನ್ನೆಲ್ಲ ಆತನು ಭರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರನ್ನು ಆಶ್ರಯಿಸಿರಿ. ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಯಾವ ಬಲಹೀನತೆಗಳಿರಲಿ, ಯಾವ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳಿಗೆ ಯೇಸುವೆ ಏನಾಗಿದ್ದಾರೆ, ಆನ್ಸರ್ ಆಗಿದ್ದಾರೆ, ಉತ್ತರ ಆಗಿದ್ದಾರೆ ಪ್ರಿಯರೇ. ಪರಿಷ್ಕಾರರು ಆಗಿದ್ದಾರೆ, ಪರಿಹಾರಕನು ಕೂಡ ಯೇಸುವೆ ಆಗಿದ್ದಾನೆ. ಅದನ್ನು ನಾವು ತಿಳಿದುಕೊಂಡು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥವರಾಗಬೇಕು. ಹಲ್ಲೆಲೂಯಾ. ಯಾರು ತಗ್ಗಿಸಿಕೊಳ್ತಾರೋ ಅವರಿಗೆ ದೇವರ ಕೃಪೆ ಇದೆ. ಯಾರು ದೀನತೆ ಉಳ್ಳವರಾಗಿರ್ತಾರೋ ದೇವರವ್ರನ್ನ ಮೇಲಕ್ಕೆ ತರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ದೇವರ ಬಳಿಯಲ್ಲಿ ತಗ್ಗಿಸಿಕೊಳ್ತಾ ಇದ್ದೀರಾ ಅಥವಾ ಇಲ್ವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾರು ತಗ್ಗಿಸಿಕೊಳ್ತಾರೋ ದೇವರ ಸನ್ನಿಧಾನದಲ್ಲಿ, ತಮ್ಮ ನಡತೆಯ ಮೂಲಕವಾಗಿ ಯಾರು ತಗ್ಗಿಸಿಕೊಳ್ತಾರೋ, ಆಲೋಚನೆಯಲ್ಲಿ ಯಾರು ತಗ್ಗಿಸಿಕೊಳ್ತಾರೋ, ಪ್ರಾರ್ಥಿಸುವುದರಲ್ಲಿ ಯಾರು ತಗ್ಗಿಸಿಕೊಳ್ತಾರೋ, ಪರಿಪೂರ್ಣವಾಗಿ ದೇವರಿಗೆ ಮಾತ್ರ ಉನ್ನತವಾದಂಥ ಸ್ಥಾನವನ್ನು ಕೊಡ್ತಾರೋ ಅವರನ್ನ ದೇವರು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈ ಸಮಯದಲ್ಲಿ ನಿಮ್ಮ ಭಕ್ತಿ ಯಾವ ರೀತಿಯಾಗಿದೆ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾರು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ, ಯಾರು ಹೆಚ್ಚಿಸಲ್ಪಡ್ತಾರೋ ಅವರು ತಗ್ಗಿಸಲ್ಪಡ್ತಾರೆ ಪ್ರಿಯರೇ. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಅನೇಕ ಭಕ್ತರು ದೇವರ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಂಡರು. ದೇವರವರನ್ನು ಉನ್ನತವಾಗಿ ಆಶೀರ್ವಾದ ಮಾಡಿದರು. ಹೇಳಲು ಶಕ್ಯವಾದ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ದೇವರು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕುರಿ ಕಾಯುವಂಥ ಹುಡುಗ, ಯಾವ ಒಂದು ಸ್ಥಿತಿ ಮುಂದೆ ಭವಿಷ್ಯತ್ತು ಯಾವ ರೀತಿ ಆಗಿರುತ್ತದೆ ಎಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಹುಡುಗನನ್ನು ದೇವರು ಇಸ್ರಾಯೇಲಿನ ಅರಸನನ್ನಾಗಿ, ಕೋಟ್ಯಾಧೀಶನನ್ನಾಗಿ ಮಾಡಿದರು ಪ್ರಿಯರೇ. ಕಾರಣ ಆ ದಾವೀದನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡ, ದೇವರಲ್ಲಿ ತಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನು ಒಪ್ಪಿಕೊಂಡ, ಬಿಟ್ಟ. ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ಯಾವ ವಿಷಯದಲ್ಲಿ ನೀವು ತಗ್ಗಿಸಿಕೊಂಡಿಲ್ಲ? ರಕ್ಷಣೆ ಹೊಂದಿಲ್ವಾ? ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ವಾ? ದೇವ್ರ ಮಕ್ಕಳಾಗಿಲ್ವಾ? ಇನ್ನೂ ಎಷ್ಟು ಸಾರಿ ನೀವು ವಾಕ್ಯ ಕೇಳಿದ್ರು ಕೂಡ ಬದಲಾಗಲಾರದೇ ಇದ್ದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಬರುವಂಥ ಕಾಲ ಬಹಳ ಸಮೀಪ. ನೀವು ಸಿದ್ಧರಾಗಿ ಇರಲಾರದೆ ಹೋದರೆ ನರಕವೇ ಗತಿ ಎಂಬುದಾಗಿ. ದೇವರ ಕೋಪ, ಆ ಕೋಪದಿಂದ ತಪ್ಪಿಸಿಕೊಳ್ಳಬೇಕಾದರೆ ಯೇಸುವಿನ ಶರಣು ಹೋಗಬೇಕು. ಯೇಸುವೇ ನಮಗೆ ಆಶ್ರಯ ಪ್ರಿಯರೇ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಹೌದು ಸ್ವಾಮಿ, ನಿನ್ನ ಬಳಿಯಲ್ಲಿ ನಾವು ತಗ್ಗಿಸಿಕೊಳ್ಳುವಾಗ ನಮ್ಮನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ ಸ್ವಾಮಿ ನೀನು ಮಾತನಾಡಿದ್ದನಕ್ಕಾಗಿ ಸ್ತೋತ್ರ. ಹೌದು ರಾಜನೇ, ಮನುಷ್ಯರ ಮುಂದೆ ಅಲ್ಲ ಸ್ವಾಮಿ ದೇವರೇ, ನಿನ್ನ ಮುಂದೆ ನಾವು ತಗ್ಗಿಸಿಕೊಂಡು ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಚಿಕ್ಕ ಮಕ್ಕಳು, ತಾಯಂದರು, ಕರ್ತನೆ ಸ್ವಾಮಿ, ಹಿರಿಯರು, ವೃದ್ಧರು ಎಲ್ಲರನ್ನು ಆಶೀರ್ವಾದ ಮಾಡಪ್ಪ. ಎಲ್ಲ ರೀತಿಯಿಂದ ಸೌಖ್ಯದ ಕೊಡು. ಯಾರಿನ ರಕ್ಷಣೆ ಹೊಂದಿಲ್ಲ, ಯಾರಿನ ದೀಕ್ಷಾ ಸ್ಥಾನ ತೆಗೆದುಕೊಂಡಿಲ್ಲ, ಯಾರು ನಿನ್ನ ಮಕ್ಕಳಾಗಿಲ್ವೋ ಅವರೆಲ್ಲರೂ ನಿನ್ನ ಮಕ್ಕಳಾಗುವಂಥ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನೀನು ಸಹಾಯ ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ, ಬಂದಿರುವಂಥ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಹೆಸರಿಡಿದು ಆಶೀರ್ವದಿಸಬೇಕೆಂಬುದಾಗಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆ ಆ ದೇವರು ಶಾಶ್ವತದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತದ ಕೃಪೆ, ಪರಿಶುದ್ಧ ಅಂದಿರು ಶಾಶ್ವತದ ಅನ್ವಯತೆ ನಡೆಸಲಿಕ್ಕೆ ಅಲಂಕರಿಸಲಿಕ್ಕೆ ಕೂಡಿ ಬಂದಿರುವ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಡಲ್ಲೂ ಯಾವತ್ತು ಪ್ರಪಂಚದ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ, ಸಕಲ ಪಾಪಗಳಲ್ಲಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ, ಸಕಲ ಪಾಪಗಳಲ್ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ಪಾಪಗಳಿಗೆ ಅನಂತ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ
ನಿನ್ನನ್ನೇ ಹಾರಸಿ ಬಂದೆವು ನಮ್ಮ